ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನಲ್ಲ, ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಸೇರಿಸಿಕೊಂಡ ಹಾಗಾಯಿತು ಎಂದು ಹೇಳಿದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 9ನೇ ಅಧ್ಯಾಯದ 1ನೇ ವಚನದಿಂದ 37ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವದಿಸಲ್ಪಟ್ಟಿರುತ್ತೇವೆ. 9ನೇ ಅಧ್ಯಾಯದ ಆರಂಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಾಶರೂಪ ಧರಿಸಿದ್ದರ ಸುಂದರ ಚಿತ್ರಣವನ್ನು ನೋಡುತ್ತೇವೆ. ಎಲಿಯನು, ಮೋಶೆಯು ಆತನ ಸಂಗಡ ಮಾತನಾಡುವುದನ್ನು ನಾವು ತಿಳಿದುಕೊಂಡೆವು. ಯೇಸು ಮೂರ್ಛಾರೋಗಿಯನ್ನು ಗುಣಪಡಿಸಿದನ್ನು, ತನ್ನ ಮರಣ ಪುನರುತ್ಥಾನಗಳ ಕುರಿತು ಮುಂತಿಳಿಸುವುದನ್ನು ಧ್ಯಾನಿಸಿದೆವು. ಇಂದು ನಾವು ಮಾರ್ಕನ ಸುವಾರ್ತೆಯ 9ನೇ ಅಧ್ಯಾಯದ 38ನೇ ವಚನದಿಂದ 10ನೇ ಅಧ್ಯಾಯದ 22ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಜೀವಸ್ವರೂಪನಾದ ದೇವರು ತಾನೇ ನಮ್ಮನ್ನು ಅನುದಿನವೂ ತನ್ನ ಜೀವವುಳ್ಳ ವಾಕ್ಯಗಳಿಂದ ತೃಪ್ತಿಪಡಿಸುತ್ತಾ ಬಂದಿರುತ್ತಾನೆ. ಈ ದಿನವೂ ತನ್ನಾತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ಜೀವನಾಯಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಈ ಕೃಪಾ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸಲು ನಾವೆಲ್ಲರೂ ಸೇರಿ ಬಂದಿದ್ದೇವೆ. ದೇವರ ಪ್ರಸನ್ನತೆಯಲ್ಲಿ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡು ಬಲ ಹೊಂದೋಣ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ನಡೆಯೋಣ. ಪ್ರಿಯರೇ, ಇಂದು ನಾವು ಪಂಗಡ ಭೇದವನ್ನು ಖಂಡಿಸಿದ್ದು ಎಂಬ ವಿಚಾರವನ್ನು ನೋಡಲಿಕ್ಕಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 38ನೇ ವಚನದಿಂದ 41ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಯೋಹಾನನು ಆತನಿಗೆ, ಬೋಧಕನೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ಕಂಡು ಅವನು ನಮಗೆ ಸೇರಿದವನಲ್ಲವಾದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಎಂದು ಹೇಳಲಾಗಿ, ಯೇಸು ಅವನಿಗೆ ಅಡ್ಡಿ ಮಾಡಬೇಡಿರಿ, ನನ್ನ ಹೆಸರಿನ ಮೇಲೆ ಮಹತ್ತನ್ನು ಮಾಡಿ ಏಕಾಏಕಿ ನನ್ನನ್ನು ದೂಷಿಸುವವನು ಒಬ್ಬನೂ ಇಲ್ಲ. ನಮ್ಮನ್ನು ಎದುರಿಸದವನು ನಮ್ಮ ಪಕ್ಷದವನೇ. ನೀವು ಕ್ರಿಸ್ತನವರೆಂದು ನಿಮಗೆ ಯಾವನಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಹಾನನು ಯಾವಾಗಲೂ ಸೌಮ್ಯ ಸ್ವಭಾವದವನಾಗಿರುತ್ತಿದ್ದನು. ಆದರೆ ಇಲ್ಲಿ ಅವನ ಸಿಟ್ಟಿನ ಸ್ವಭಾವವನ್ನು ನಾವು ನೋಡುತ್ತೇವೆ. ಆದರೆ ಈ ರೀತಿಯ ಪಂಗಡ ಭೇದದ ಸ್ವಭಾವವನ್ನು ಯೇಸು ಖಂಡಿಸುತ್ತಾನೆ. ಯೇಸು ಯಾವಾಗಲೂ ಐಕ್ಯತೆಗೆ ಸೂಚಿಸಿದ ಮೂಲ ಮಂತ್ರ ನನ್ನ ಹೆಸರಿನಲ್ಲಿ ಎಂಬುದಾಗಿ. ಇದನ್ನು ಗಮನಿಸಿರಿ. ಆತನ ಹೆಸರಿನಲ್ಲಿ ಮಾಡಿದ ಯಾವ ಕೆಲಸವನ್ನು ಯಾರೂ ಅಲ್ಲಗಳೆಯಲಾಗದು. ಆದುದರಿಂದ ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ ನಮ್ಮ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ ನಾವು ಮುನ್ನಡೆಯೋಣ. ಬನ್ನಿರಿ, ಮುಂದುವರೆದು ನಾವು ನರಕದ ಕುರಿತಾದ ಬೋಧನೆಯ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 42ನೇ ವಚನ ನೋಡೋಣ. ಮತ್ತು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಸಮುದ್ರದಲ್ಲಿ ಹಾಕಿದರೂ ಅವನಿಗೆ ಲೇಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ತಾನು ಕೈಗಳಲ್ಲಿ ಎತ್ತಿಕೊಂಡಿದ್ದ ಮಗುವಿನ ವಿಚಾರಕ್ಕೆ ಪುನಃ ಬರುತ್ತಾನೆ. ಇದು ಮೃದುವಾದ ಸನ್ನಿವೇಶವಾಗಿದೆ. ಆದರೆ ಮಕ್ಕಳಿಗೆ ಅಡ್ಡಿಯಾಗುವವರಿಗೆ ಕಠಿಣವಾದ ಮಾತು ಮುಂದಕ್ಕೆ ಹೇಳಲ್ಪಟ್ಟಿದೆ. ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 43ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ ಎಂಬುದಾಗಿ. ಪ್ರೀತಿಯುಳ್ಳ ಆತ್ಮೀಕ ಸ್ನೇಹಿತರೆ, ಇಲ್ಲಿ ನರಕದ ಕುರಿತಾಗಿ ಮಾತನಾಡುವವನು ಯಾರೆಂದು ಗಮನಿಸಿದ್ದೀರೋ? ಅನೇಕರು ಈ ದಿನಗಳಲ್ಲಿ ಯೇಸು ಮೃದು ಸ್ವಭಾವದವನೆಂದು ಹೇಳುತ್ತಾರೆ. ಆದರೆ ನರಕದ ಕುರಿತಾಗಿ ಮಾತನಾಡಿದವನು ಆತನೊಬ್ಬನೇ ಆಗಿದ್ದಾನೆ. ಪೌಲನು ಆ ಕುರಿತು ಮಾತನಾಡಲಿಲ್ಲ, ಆದರೆ ಯೇಸು ಮಾತನಾಡಿದ್ದಾನೆ. ಮತ್ತು ಆತನು ಮಾತನಾಡಿದ್ದರಿಂದ ಆ ಮಾತಿಗೆ ನಾವು ಕಿವಿಗೊಡುವುದು ಒಳ್ಳೆಯದು. ನರಕವೆಂಬ ಒಂದು ಸ್ಥಳವಿದೆ ಎಂದು ಯೇಸು ಹೇಳಿದ್ದಾನೆ. ಆತನು ಹೇಳಿದಂತೆಯೇ
ಅದು ಒಂದು ನಿರ್ದಿಷ್ಟ ಸ್ಥಳವಾಗಿದೆ ಎಂದು ನಾನೂ ಕೂಡ ನಂಬುತ್ತೇನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 45ನೇ ವಚನದಿಂದ 48ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕಣ್ಣು ನಮ್ಮನ್ನು ಪಾಪಕ್ಕೆ ನಡೆಸುತ್ತದೆ. ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿದೆ ಎಂದು ಹೇಳಿದ ಅವಳನ್ನು ನೆನಪು ಮಾಡಿಕೊಳ್ಳಿರಿ. ಅಲ್ಲಿಂದ ಅವರು ಪಾಪಕ್ಕೆ ದಾಸರಾದರು. ನಾವು ಯಾವಾಗಲೂ ಶರೀರಭಾವದ ಅಭಿಲಾಷೆಗೆ ಒಳಗಾಗದೆ ಆತ್ಮನಿಂದ ನಡೆಸುವವರು ಆಗಿರಬೇಕು. ಬನ್ನಿರಿ, ಮುಂದುವರೆದು ನಾವು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 49 ಮತ್ತು 50ನೇ ವಚನಗಳನ್ನು ನೋಡೋಣ. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆಯ ಪದಾರ್ಥವೇ. ಉಪ್ಪು ಸಪ್ಪಗಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ. ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವು ವಿಚಿತ್ರ ರೀತಿಯ ಮಾತುಗಳಾಗಿವೆ. ಬೆಂಕಿಯು ಉಪ್ಪು ಶುದ್ಧಿಗೊಳಿಸುವಂಥವುಗಳಾಗಿವೆ. ಕಸ, ಅಶುದ್ಧ ಸಂಗತಿಗಳನ್ನು ಸುಡುವ ಮೂಲಕ ಬೆಂಕಿಯು ಶುದ್ಧಗೊಳಿಸುತ್ತದೆ. ಉಪ್ಪು ಆಳಕ್ಕೆ ಕರಗಿ ಅಶುದ್ಧ ಸಂಗತಿಗಳನ್ನು ಕರಗಿಸಿ, ಇಲ್ಲವೇ ಆಳಕ್ಕೆ ತಳ್ಳಿ ಶುದ್ಧ ಮಾಡುತ್ತದೆ. ಶುದ್ಧಗೊಳಿಸುವ ದೇವರ ವಾಕ್ಯದ ಶಕ್ತಿಯು ನಮ್ಮಲ್ಲಿರುವುದಾದರೆ ಅದು ಉಪ್ಪಿನಂತೆ ಕೆಲಸ ಮಾಡಿ ನಮ್ಮನ್ನು ಶುದ್ಧಗೊಳಿಸುತ್ತದೆ ಮತ್ತು ನಮಗೆ ಸಮಾಧಾನವನ್ನು ನೀಡುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ ಮಾರ್ಕನು ಬರೆದ ಸುವಾರ್ತೆಯ 9ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರಾತ್ಮನು ನಮಗೆ ಸಹಾಯಕನಾಗಿದ್ದುಕೊಂಡು ನಡೆಸಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 10ನೇ ಅಧ್ಯಾಯದ ಮುಖ್ಯಾಂಶಗಳು ಏನೆಂದರೆ, ವಿವಾಹದ ಕುರಿತಾದ ಬೋಧನೆ, ಶ್ರೀಮಂತನಾದ ಯುವ ಅಧಿಕಾರಿ, ಕ್ರಿಸ್ತನ ಮರಣ ಮುಂತಿಳಿಸಲ್ಪಟ್ಟದ್ದು, ಯಾಕೋಬ ಯೋಹಾನರ ಮಹದಾಶೆ, ಕುರುಡ ಬಾರ್ತಿಮಾಯನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ 10ನೇ ಅಧ್ಯಾಯದ 1ನೇ ವಚನದಲ್ಲಿ ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತ್ಯಕ್ಕೂ ಯೋರ್ದಾನ್ ಹೊಳೆಯ ಆಚೆಯ ಸೀಮೆಗೂ ಬಂದನು ಎಂಬುದನ್ನು ನೋಡುತ್ತೇವೆ. ಇಲ್ಲಿ ಮಾರ್ಕನು ಬರೆದಿರುವುದು ಚಟುವಟಿಕೆಯ ರೀತಿಯಲ್ಲಿ ಇದೆ. ಮಾರ್ಕನು ತಿಳಿಸುವ ಭೌಗೋಳಿಕ ಸ್ಥಳಗಳು ಬಹು ಆಸಕ್ತಿಕರವಾಗಿದೆ. ಆ ಸ್ಥಳದಿಂದ ಆತನು ಕೊನೆಯ ಬಾರಿಗೆ ಹೊರಟು ಬರುತ್ತಿದ್ದಾನೆ. ಈ ಕುರಿತು ದೊಡ್ಡ ವಿದಾಯವನ್ನು ಆತನು ಆಶಿಸಲಿಲ್ಲ. ಈಗ ಆತನು ಯೂದಾಯ ಪ್ರಾಂತ್ಯಕ್ಕೂ ಯೋರ್ದಾನ್ ಹೊಳೆಯ ಆಚೆಯ ಸೀಮೆಗೂ ಬಂದನು ಎಂದು ಹೇಳಿಯದೆ. ಪ್ರಿಯರೇ, ಇದು ಪೂರ್ವದ ಬದಿಯಾಗಿದೆ. ಇದು 10 ಊರುಗಳ ಸೀಮೆಯಾದ ದೆಕಪೋಲಿ ಪ್ರಾಂತ್ಯವಾಗಿತ್ತು. ಹೀಗೆ ಆತನು ಯೋರ್ದಾನಿನ ದೂರದ ತೀರದಲ್ಲಿದ್ದಾನೆ. ಜನರು ಇಲ್ಲಿಯೂ ಆತನ ಬಳಿಗೆ ಗುಂಪಾಗಿ ಬರುತ್ತಿದ್ದರು. ಆತನು ವಾಡಿಕೆಯಂತೆ ಅವರಿಗೆ ಬೋಧಿಸತೊಡಗಿದನು. ಈಗ ಆತನು ಯೆರೂಸಲೇಮಿಗೆ ಕೊನೆಯ ಬಾರಿಗೆ ಹೋಗುತ್ತಿದ್ದಾನೆ. ಆತನ ವೈರಿಗಳು ಬೇಟೆ ನಾಯಿಗಳಂತೆ ಆತನ ಹಿಂದೆಯೇ ಇದ್ದರು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ವಿವಾಹದ ಕುರಿತಾದ ಬೋಧನೆ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತ್ಯಕ್ಕೂ ಯೋರ್ದಾನ್ ಹೊಳೆಯ ಆಚೆಯ ಸೀಮೆಗೂ ಬಂದನು. ಅಲ್ಲಿ ಜನರು ತಿರುಗಿ ಗುಂಪು ಗುಂಪಾಗಿ ಆತನ ಬಳಿಗೆ ಕೂಡಿ ಬರಲು ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಗ ಫರಿಸಾಯರು ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು. ಪ್ರಿಯರೇ, ಇಲ್ಲಿ ಅವರು ಉತ್ತರ ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಪ್ರಶ್ನೆಯನ್ನು ಕೇಳಿರಲಿಲ್ಲ. ಆತನನ್ನು ಸಿಕ್ಕಿಸಿ ಹಾಕುವುದಕ್ಕಾಗಿ ಕೇಳಿದರು. ಮದುವೆ ವಿಚ್ಛೇದನಗಳ ಕುರಿತು ಅವರಲ್ಲಿ ತಮ್ಮದೇ ಆದ ಅಭಿಪ್ರಾಯಗಳಿದ್ದವು. ಆದ್ದರಿಂದ ಈ ಕುಹಕದ ಪ್ರಶ್ನೆಯನ್ನು ಕೇಳುತ್ತಾರೆ. ಒಬ್ಬನು ತನ್ನ ಹೆಂಡತಿಯನ್ನು ತ್ಯಜಿಸುವುದು ಸೂಕ್ತವೋ? ಇದು ನಿಜವಾಗಿ ಒಂದು ಜಾಣ್ಮೆಯ ಪ್ರಶ್ನೆಯಾಗಿದ್ದು ಆ ದಿನಗಳಲ್ಲಿ ಚರ್ಚೆಗೆ ಆಸ್ಪದವಾಗಿದ್ದವು. ಯಾಕೆಂದರೆ ಹೆರೋದನು ತನ್ನ ಪತ್ನಿಯನ್ನು ತ್ಯಜಿಸಿ
ತನ್ನ ಅಣ್ಣನಾದ ಫಿಲಿಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದನು. ಆದ್ದರಿಂದ ಯೇಸು ಅವರ ಪ್ರಶ್ನೆಗೆ ಸರಿಯಲ್ಲ ಎಂದು ಉತ್ತರಿಸಿದರೆ ಮೋಶೆಯ ನಿಯಮಕ್ಕೆ ವಿರುದ್ಧವೂ ಹೆರೋದನ ಕ್ರಿಯೆಗೆ ವಿರೋಧವೂ ಆಗುತ್ತಿತ್ತು. ಯೇಸುವಿನ ಮರಣವು ಈ ಪ್ರಸ್ತಾಪದ ಆಧಾರದಿಂದ ತೀರ್ಮಾನವಾಗುತ್ತಿರಲಿಲ್ಲ. ಆದರೆ ಆತನು ಈ ಪ್ರಶ್ನೆಗೆ ಹೌದು ಎಂದು ಉತ್ತರ ಕೊಟ್ಟರೆ ಆತನು ತನ್ನ ಬೋಧನೆಯಲ್ಲಿ ನೇರವಾಗಿಲ್ಲ ಎಂಬುದಾಗಿ ದೂರಬಹುದಿತ್ತು. ಈಗ ಆತನು ಅನುಸರಿಸಿದ ವಿಧಾನವನ್ನು ನೋಡಿರಿ. ಆತನು ಯಾವಾಗಲೂ ಈ ಉತ್ತಮ ವಿಧಾನವನ್ನು ಅನುಸರಿಸುತ್ತಿದ್ದನು. ಆತನು ಅವರಿಗೆ ಪ್ರಶ್ನೆ ಹಾಕುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೋಡೋಣ. ಆತನು ಅದಕ್ಕೆ, ಮೋಶೆ ನಿಮಗೆ ಏನು ಆಜ್ಞೆ ಕೊಟ್ಟನೋ ಅನ್ನಲಾಗಿ ಅವರು ತ್ಯಾಗಪತ್ರವನ್ನು ಬರೆದುಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಅಪ್ಪಣೆ ಕೊಟ್ಟನು ಅಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಹೀಗೆಯೇ ಉತ್ತರಿಸುವರೆಂದು ಆತನಿಗೆ ತಿಳಿದಿತ್ತು. ಯಾಕಂದರೆ ಧರ್ಮೋಪದೇಶಕಾಂಡ 24ನೇ ಅಧ್ಯಾಯ 1 ಮತ್ತು 2ರಲ್ಲಿ ಹೀಗೆ ಬರೆದದೆ, ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನೋ ಅವಲಕ್ಷಣವನ್ನು ಕಂಡು ಅವಳಲ್ಲಿ ಸಂತೋಷಪಡದೆ ತ್ಯಾಗಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳುಹಿಸಿಬಿಟ್ಟಾಗ ಅವಳು ಮತ್ತೊಬ್ಬನನ್ನು ಮದುವೆಯಾಗಿ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ಅವರು ತಿಳಿದಿದ್ದರು. ಇಲ್ಲಿ ನಾವು ನೋಡುವಂತೆ ಮೋಶೆ ವಿಚ್ಛೇದನವನ್ನು ಒಪ್ಪಿದ್ದನು. ಇಂಥ ಚಿಕ್ಕ ಚಿಕ್ಕ ಕಾರಣಗಳಿಗಾಗಿ ವಿಚ್ಛೇದನವಾಗುವುದು ಮೋಶೆಗಾಗಲಿ ದೇವರಿಗಾಗಲಿ ಬೇಕಿರಲಿಲ್ಲ. ಆದರೆ ಕ್ರಮೇಣ ಧಾರ್ಮಿಕ ನಾಯಕರು ಅದನ್ನು ತಮಗೆ ಬೇಕಾದಂತೆ ಅರ್ಥೈಸಿಕೊಂಡು ಚಿಕ್ಕ ಚಿಕ್ಕ ಕಾರಣಗಳಿಗೂ ವಿಚ್ಛೇದನ ನೀಡಲು ತೊಡಗಿದರು. ಪ್ರಿಯರೇ, ಯೇಸು ಕ್ರಿಸ್ತನು ಇಲ್ಲಿ ಮೂಲಕ್ಕೆ ಹೋಗುತ್ತಾನೆ. ಇದನ್ನು ನೋಡಬೇಕಾದದ್ದು ಅತಿ ಅವಶ್ಯವಾಗಿದೆ. ಆತನು ವಿಚ್ಛೇದನದ ವಾಗ್ವಾದದಿಂದ ವಿವಾಹದ ಪ್ರಸ್ತಾಪಕ್ಕೆ ತಿರುಗುತ್ತಾನೆ. ಈ ದಿನಗಳಲ್ಲಿ ನಾವು ಕೂಡ ಈ ಸಂಗತಿಗಳನ್ನೇ ನೋಡಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕರ್ತನಾದ ಯೇಸು ಮದುವೆಯ ಕುರಿತಾಗಿ ಅವರೊಂದಿಗೆ ಮಾತನಾಡುತ್ತಾನೆ. ಆತನು ಹೇಗೆ ಈ ಪ್ರಸ್ತಾಪ ತರುತ್ತಾನೆ ನೋಡಿರಿ. ದೇವರು ವಿಚ್ಛೇದನಕ್ಕೆ ಯಾಕೆ ಒಪ್ಪಿದನು ಎಂಬುದನ್ನು ಹೇಳುತ್ತಾನೆ. ಪಾಪದ ಕಾರಣದಿಂದಾಗಿ ಮಾತ್ರ ದೇವರು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಚ್ಛೇದನಕ್ಕೆ ಒಪ್ಪಿಗೆ ಕೊಡುತ್ತಾನೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆದರೆ ಯೇಸು ಅವರಿಗೆ, ಅವನು ನಿಮ್ಮ ಮೊಂಡತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಬರೆದಿಟ್ಟನು. ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನೆಂತಲೂ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವರೆಂತಲೂ ಬರೆದದೆ. ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಹೇಳಿದ ಮಾತನ್ನು ನೋಡಿರಿ. ಆತನ ಮಾತು ಲೋಕದೊಳಗೆ ಪಾಪ ಪ್ರವೇಶಿಸುವ ಮೊದಲಿನ ದೇವರ ಮಾದರಿಯ ಕುರಿತಾಗಿ ಪ್ರಸ್ತಾಪಿಸಲ್ಪಡುತ್ತಿದೆ. ಆಗ ವಿಚ್ಛೇದನವು ಆತನ ಯೋಜನೆಯಲ್ಲಿ ಇರಲಿಲ್ಲ. ಮಾನವನಿಗೆ ಆತನು ಉತ್ತಮವಾದದ್ದನ್ನೇ ಏರ್ಪಾಡು ಮಾಡಿದ್ದನು. ಕೊಲೆಯು ಆತನ ಯೋಚನೆಯಲ್ಲಿರಲಿಲ್ಲ. ಆದರೂ ಕೊಲೆಗಾರರನ್ನು ಕ್ಷಮಿಸುತ್ತಾನೆ. ವಿಚ್ಛೇದನವು ಒಂದು ಪಾಪವಾಗಿದೆ, ಆದರೆ ವಿಚ್ಛೇದನಗೊಂಡವರಿಗೆ ಕ್ಷಮೆ ದೊರಕುತ್ತದೆ. ಮತ್ತು ವಿಚ್ಛೇದನಗೊಂಡವರು ಕೆಲವು ಸಂದರ್ಭಗಳಲ್ಲಿ ಸತ್ಯವೇದಕ್ಕನುಸಾರವಾಗಿ ವಿವಾಹವಾಗಬಹುದು. ನಾವು ಕೊಲೆಗಾರರನ್ನು ಕ್ಷಮಿಸುತ್ತೇವೆ, ಆದರೆ ವಿಚ್ಛೇದನಗೊಂಡವರನ್ನು ಯಾಕೆ ಕ್ಷಮಿಸುವುದಿಲ್ಲವೋ ತಿಳಿಯದು. ಅಂಥವರು ಯಾವುದೇ ಕ್ಷಮಿಸಲಾರದ ದೊಡ್ಡ ಪಾಪ ಮಾಡಿದ್ದಾರೆಂದು ನಾವು ಭಾವಿಸುತ್ತೇವೆ. ವಿಚ್ಛೇದಿತರು ರಕ್ಷಣೆ ಹೊಂದಿದಲ್ಲಿ ಇತರರು ರಕ್ಷಣೆ ಹೊಂದಿದವರಂತೆ ನಾವೆಲ್ಲರೂ ಕೃಪೆಯಿಂದ ರಕ್ಷಣೆ ಹೊಂದಿದ ಪಾಪಿಗಳೇ ಆಗಿದ್ದೇವೆ. ಆದರೆ ವಿಚ್ಛೇದಿತರು ದೊಡ್ಡ ಪಾಪ ಮಾಡಿದಂತೆ ನಡೆಸಿಕೊಳ್ಳುತ್ತೇವೆ. ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಮನೆಯಲ್ಲಿ ಆತನ ಶಿಷ್ಯರು ಈ ವಿಷಯದಲ್ಲಿ ತಿರುಗಿ ಕೇಳಿದಾಗ ಆತನು ಅವರಿಗೆ, ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಮತ್ತು ಹೆಂಡತಿಯು ತನ್ನ ಗಂಡನನ್ನು ಬಿಟ್ಟು ಬೇರೊಬ್ಬನನ್ನು ಮದುವೆ ಮಾಡಿಕೊಂಡರೆ ಅವಳು ವ್ಯಭಿಚಾರ ಮಾಡಿದವಳಾಗಿದ್ದಾಳೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ
ವಿವಾಹ ವಿಚ್ಛೇದನದ ಕುರಿತಾಗಿ ಹೇಳಲ್ಪಟ್ಟ ಅತೀ ಕಠಿಣ ಮಾತು ಇದಾಗಿದೆ. ಇದನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು? ಇದಕ್ಕೆ ತಕ್ಕ ವಿವರಣೆ ಕೊಡಲು ಮೊದಲು ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿದ ಎಲ್ಲ ವಾಕ್ಯ ಭಾಗಗಳನ್ನು ಒಟ್ಟು ಸೇರಿಸಿ ನೋಡುವುದು ಒಳ್ಳೆಯದು. ಇದಕ್ಕೆ ಸಮನಾದ ಮತ್ತಾಯನ ಸುವಾರ್ತೆಯಲ್ಲಿನ ಭಾಗದಲ್ಲಿ ವ್ಯಭಿಚಾರವನ್ನು ವಿಚ್ಛೇದನಕ್ಕೆ ಒಂದು ಕಾರಣವಾಗಿ ಕೊಡಲಾಗಿದೆ. ಮಾರ್ಕನು ಅದನ್ನು ಯಾಕೆ ಬಿಟ್ಟುಬಿಟ್ಟನು? ಮಾರ್ಕನು ಈ ಸುವಾರ್ತೆಯನ್ನು ಮೋಶೆಯ ಧರ್ಮಶಾಸ್ತ್ರವನ್ನು ತಿಳಿದ ಇಸ್ರಾಯೇಲ್ಯರಿಗಾಗಿ ಬರೆದನು. ಈ ಅರ್ಥದಲ್ಲಿ ಇವೆರಡನ್ನೂ ನೋಡಬೇಕಾಗಿದೆ. ರೋಮಾಪುರದರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನದಲ್ಲಿ ಇರುವ ಮಾತು ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟದಲ್ಲ. ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು ಎಂಬುದನ್ನು ನೋಡುತ್ತೇವೆ. ಇಲ್ಲಿ ಪೌಲನು ಆ ಕಾಲದಲ್ಲಿ ಸರಿಯಾಗಿ ಸ್ಥಾಪಿತವಾದ ನ್ಯಾಯ ಪ್ರಮಾಣವನ್ನು ತಿಳಿಸುತ್ತಿದ್ದಾನೆ. ಒಬ್ಬಳು ಪತ್ನಿಯು ಮರಣದ ತನಕ ತನ್ನ ಗಂಡನಿಗೆ ಬದ್ಧಳಾಗಿರುವಳು. ಇದು ವಿಶ್ವಾಸಿಯ ಸಂಬಂಧ ನ್ಯಾಯ ಪ್ರಮಾಣದ ಜೊತೆಗೆ ಎಂಬ ಉದಾಹರಣೆಗೆ ಸಂಬಂಧಿಸಿದೆ. ಗಂಡಸಾಗಲಿ ಹೆಂಗಸಾಗಲಿ ಅಪನಂಬಿಗಸ್ತರಾದರೆ ಅದಕ್ಕೆ ತಕ್ಕ ಶಿಕ್ಷೆ ಮೋಶೆಯ ಧರ್ಮಶಾಸ್ತ್ರದಲ್ಲಿತ್ತು. ಅವರಿಗೆ ಧರ್ಮೋಪದೇಶಕಾಂಡ 22ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಶಿಕ್ಷೆ ಕಲ್ಲೆಸೆದು ಕೊಲ್ಲಲಾಗುತ್ತಿತ್ತು. ಒಂದು ವೇಳೆ ಪ್ರಿಯರೇ ಈ ದಿನಗಳಲ್ಲಿ ಇದನ್ನು ಅನುಸರಿಸಿದರೆ ಊರಿಡೀ ಕಲ್ಲಿನ ರಾಶಿಗಳಿರಬಹುದು. ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ವ್ಯಭಿಚಾರ ಮಾಡಿದ ಗಂಡನಾಗಲಿ ಹೆಂಡತಿಯಾಗಲಿ ಸಹವರ್ತಿಯ ಪಾಲಿಗೆ ಸತ್ತು ಹೋದಂತೆ. ಸತ್ಯವೇದದಲ್ಲಿ ಪರಸ್ಪರ ಅಪನಂಬಿಗಸ್ತಿಕೆಯನ್ನು ಮಾತ್ರ ವಿಚ್ಛೇದನಕ್ಕೆ ಕಾರಣವಾಗಿ ಒಪ್ಪಲಾಗಿದೆ. ಅಪರಾಧ ಮಾಡಿರದ ಸಹವರ್ತಿಯು ಮರು ವಿವಾಹವಾಗಬಹುದಿತ್ತು. ಬನ್ನಿರಿ, ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ ಓದಿಕೊಳ್ಳೋಣ. ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ಬಳಿಗೆ ಬರಲು ಮಕ್ಕಳು ದೊಡ್ಡವರಾಗುವ ತನಕ ಕಾಯಬೇಕೆಂದಿಲ್ಲ. ನಮ್ಮ ಮಕ್ಕಳು ಕ್ರಿಸ್ತನಿಗಾಗಿ ತೀರ್ಮಾನ ಮಾಡಲು ದೊಡ್ಡವರಾಗಬೇಕೆಂದು ನಾವು ಕಾಯುವ ಅಗತ್ಯವಿಲ್ಲ. ದೊಡ್ಡವರು ಚಿಕ್ಕ ಮಕ್ಕಳಂತಾಗಬೇಕೆಂದು ಯೇಸು ಹೇಳುತ್ತಾನೆ. ಮಕ್ಕಳು ಬೆಳೆಯುವ ಕುರಿತು ನಾವು ತುಂಬಾ ಕೇಳುತ್ತೇವೆ, ಅದು ಒಳ್ಳೆಯದೇ. ಆದರೆ ನಮ್ಮಲ್ಲಿ ಹೆಚ್ಚಿನವರು ತಪ್ಪು ಮಾರ್ಗವನ್ನು ಅನುಸರಿಸುತ್ತಿದ್ದೇವೆ. ನಾವೆಲ್ಲರೂ ನಮ್ಮ ಬುದ್ಧಿವಂತಿಕೆ, ಅನುಭವ, ಜ್ಞಾನಗಳನ್ನು ನಮ್ಮಿಂದ ತೆಗೆದಿಟ್ಟು ಚಿಕ್ಕ ಮಕ್ಕಳಂತೆ ಸರಳವಾಗಿ ಮಕ್ಕಳಲ್ಲಿರುವಂತಹ ನಂಬಿಕೆಯೊಂದಿಗೆ ಕ್ರಿಸ್ತನ ಬಳಿಗೆ ಬರಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಮಕ್ಕಳನ್ನು ಕೈಗಳಲ್ಲಿ ಎತ್ತಿ ಅವುಗಳನ್ನು ಆಶೀರ್ವದಿಸಿದನು. ಈ ರೀತಿ ಆತನು ಯಾರನ್ನೂ ಕೈಗಳಲ್ಲಿ ಎತ್ತಿಕೊಳ್ಳಲಿಲ್ಲ. ಆತನು ಚಿಕ್ಕ ಮಕ್ಕಳನ್ನು ಹಾಗೆ ಎತ್ತಿಕೊಂಡನು, ಯಾಕಂದರೆ ಆತನು ಅವರನ್ನು ಸ್ವೀಕರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಶ್ರೀಮಂತ ಯುವ ಅಧಿಕಾರಿಯ ಬಗ್ಗೆ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ನೋಡೋಣ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತೀ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಾಪಂಚಿಕತೆ ತುಂಬಿರುವ ಈ ದಿನಗಳಲ್ಲಿ ಈ ಶ್ರೀಮಂತ ಯುವ ಅಧಿಕಾರಿಯ ವೃತ್ತಾಂತವು ಐಶ್ವರ್ಯದ ಕುರಿತು ಕರ್ತನಾದ ಯೇಸು ಹೇಳಿದ ಮಾತುಗಳು ಖಂಡಿತವಾಗಿ ನಮಗೆ ಅನ್ವಯವಾಗತಕ್ಕವುಗಳಾಗಿವೆ. ಅವನು ಯೌವನಸ್ಥನೆಂದು ಮತ್ತಾಯನು ಹೇಳುತ್ತಾನೆ. ಯೌವನದಲ್ಲಿ ಧರ್ಮಶಾಸ್ತ್ರದ ಕುರಿತಾಗಿ ಈ ಪ್ರಶ್ನೆ ಕೇಳುವಂಥದ್ದು ಸಹಜವೇ ಆಗಿರುತ್ತದೆ. ಅವನು ಮೋಶೆಯ ಧರ್ಮ ಪ್ರಮಾಣಗಳಿಗನುಸಾರವಾಗಿ ಜೀವಿಸುವನಾಗಿದ್ದರಿಂದ ನಿತ್ಯಜೀವ ಹೊಂದಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾನೆ. ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19 ಮತ್ತು 20ನೇ ವಚನ ನೋಡೋಣ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು,
ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನಿನಗೆ ಗೊತ್ತಿವೆಯಷ್ಟೇ ಎಂದು ಹೇಳಿದನು. ಆತನು ಅವನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡಕೊಂಡು ಬಂದಿದ್ದೇನೆ ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಶಾಜ್ಞೆಯ ಮೊದಲ ಪಟ್ಟಿಯಲ್ಲಿರುವವುಗಳು ದೇವರೊಂದಿಗಿನ ಮಾನವನ ಸಂಬಂಧದ ಕುರಿತಾಗಿ ತಿಳಿಸುತ್ತದೆ. ಎರಡನೆಯ ಪಟ್ಟಿಯಲ್ಲಿರುವವುಗಳು ಮಾನವರೊಂದಿಗೆ ಮಾನವನ ಸಂಬಂಧದ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಯೇಸು ದೇವರೊಂದಿಗೆ ಮಾನವನ ಸಂಬಂಧದ ಕುರಿತು ಮಾತಾಡದೆ ಮಾನವರೊಳಗಿನ ಸಂಬಂಧದ ಕುರಿತಾಗಿ ಮಾತನಾಡುತ್ತಾನೆ. ಆ ಯುವಕನು ತಾನು ಅದೆಲ್ಲಕ್ಕೂ ಸರಿಯಾಗಿ ನಡೆದಿದ್ದೇನೆಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಕೊನೆಯದಾಗಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21-22 ವಚನಗಳನ್ನು ಧ್ಯಾನ ಮಾಡೋಣ. ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೋರೆಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವನಲ್ಲಿ ಒಂದು ಕಡಿಮೆಯಾಗಿದೆ ಎಂದು ಯೇಸು ಹೇಳಿದನು. ಅದೇನು? ಅದು ದೇವರೊಂದಿಗಿನ ಅವನ ಸಂಬಂಧ. ಅವನ ಐಶ್ವರ್ಯವು ಅವನಿಗೆ ಒಂದು ಅಡ್ಡಿಯಾಗಿತ್ತು. ಅವನು ಯೇಸುವನ್ನು ಒಳ್ಳೆಯವನೆಂದು ಕರೆದಿದ್ದನು. ಅವನು ಯೇಸುವನ್ನು ಹಿಂಬಾಲಿಸುತ್ತಿದ್ದರೆ ಯೇಸು ದೇವರಾಗಿರುವುದರಿಂದ ಒಳ್ಳೆಯವನಾಗಿದ್ದಾನೆಂಬುದನ್ನು ಅರಿತುಕೊಳ್ಳುತ್ತಿದ್ದನು. ಅವನು ತನ್ನ ಐಶ್ವರ್ಯದಿಂದ ತನ್ನನ್ನು ಬೇರ್ಪಡಿಸಿಕೊಂಡು ತನ್ನನ್ನು ಹಿಂಬಾಲಿಸಬೇಕೆಂದು ಯೇಸು ಅವನಿಗೆ ಹೇಳಿದನು. ಇದು ಅವನನ್ನು ಎಲ್ಲಿಗೆ ನಡೆಸುತ್ತದೆ? ಈಗ ಯೇಸು ಆ ಮನುಷ್ಯನ ಪಾಪಕ್ಕಾಗಿಯೂ ಸಾಯುವುದಕ್ಕೋಸ್ಕರ ಕ್ರೂಜೆಯ ಕಡೆಗೆ ಹೋಗುತ್ತಿದ್ದಾನೆ. ಅವನು ಯೇಸುವಿನ ಹಿಂದೆ ಬರುತ್ತಿದ್ದರೆ ತನ್ನ ವಿಮೋಚನೆಗಾಗಿ ಕ್ರೂಜೆಯ ಬಳಿಗೆ ಬರುತ್ತಿದ್ದನು. ಆದರೆ ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತಿಗೆ ದುಃಖದಿಂದ ಹೊರಟು ಹೋದನು. ಕರ್ತನಲ್ಲಿ ಪ್ರಿಯರೇ, ನಾವು ಹೇಗಿರುವೆವು? ನರಕದಿಂದ ತಪ್ಪಿಸಿಕೊಂಡು ಜೀವಕ್ಕೆ ಸೇರಲು ರಕ್ಷಕನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದೇ ಬಹಳ ಪ್ರಾಮುಖ್ಯವಾದದ್ದು. ಆತನನ್ನು ಹಿಂಬಾಲಿಸದಂತೆ ಯಾವುದು ನಮ್ಮನ್ನು ತಡೆಯುತ್ತಿದೆ? ಅಂಥ ವಿಷಯಗಳನ್ನು ತೆಗೆದುಹಾಕಿ ಆತನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ನಾವು ಓಡೋಣ, ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ತ್ರಯೇಕ ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 9ನೇ ಅಧ್ಯಾಯದ 38ನೇ ವಚನದಿಂದ 10ನೇ ಅಧ್ಯಾಯದ 22ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನು ಪಂಗಡ ಭೇದವನ್ನು ಖಂಡಿಸಿದ್ದನ್ನು, ನರಕದ ಕುರಿತು ಆತನು ನೀಡಿದ ಬೋಧನೆಯನ್ನು ಧ್ಯಾನಿಸಿದೆವು. 9ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸಿ 10ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ವಿವಾಹದ ಕುರಿತು ನೀಡಿದ ಬೋಧನೆಯ ಮತ್ತು ಶ್ರೀಮಂತನಾದ ಯುವ ಅಧಿಕಾರಿಯ ಘಟನೆಯ ಕುರಿತು ಧ್ಯಾನ ಮಾಡಿಕೊಂಡೆವು. ಇಂದು ಯೇಸು ಕ್ರಿಸ್ತನು ನಮ್ಮೆಲ್ಲರ ಮುಂದೆ ಇಡುವ ಸವಾಲು ಇದೇ ಆಗಿರುತ್ತದೆ: ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂಬುದೇ. ಪ್ರಿಯರೇ, ಆ ಯುವ ಅಧಿಕಾರಿಯ ಹಾಗೆ ನಾವು ಹಿಂದೆ ಹೋಗುವವರಾಗಿದ್ದೇವಾ ಅಥವಾ ನಿಜವಾಗಿಯೂ ಆತನನ್ನು ಹಿಂಬಾಲಿಸಲು ಮನಸ್ಸು ಮಾಡಿದ್ದೇವಾ? ದೇವರಾತ್ಮನು ನಮ್ಮನ್ನು ಪ್ರೇರೇಪಿಸುವಾಗ ಆತನಿಗೆ ವಿಧೇಯರಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನೀನು ನಮ್ಮನ್ನು ಪ್ರೀತಿಸಿ ನಿತ್ಯ ಜೀವದ ನಿರೀಕ್ಷೆಯನ್ನು ಹುಟ್ಟಿಸಿ ನಮ್ಮನ್ನು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದದಕ್ಕಾಗಿ ನಿನಗೆ ಸ್ತೋತ್ರ. ಯಥಾರ್ಥವಾಗಿ ನಿನ್ನ ಪಾದ ಬಳಿಗೆ ಬಂದು ನಾವು ಬೇಡುವಲ್ಲಿ ನಮ್ಮನ್ನು ಕರುಣಿಸು. ಒಂದು ವೇಳೆ ನಾವು ನಿನ್ನನ್ನು ಬಿಟ್ಟು ಇನ್ನೂ ಲೋಕವನ್ನು ಪ್ರೀತಿಸುತ್ತಿರುವುದಾದರೆ ನಮ್ಮನ್ನು ಕರುಣಿಸಿ ನಿನ್ನನ್ನೇ ಹಿಂಬಾಲಿಸುತ್ತಾ ದೃಢ ಚಿತ್ತದಿಂದ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಯಾವುದೇ ರೀತಿಯ ಕಷ್ಟಗಳಾಗಲಿ, ಆಶೆ ಆಕಾಂಕ್ಷೆಗಳಾಗಲಿ, ಸೈತಾನನ ಕುತಂತ್ರವಾಗಲಿ ನಮ್ಮನ್ನು ನಿನ್ನಿಂದ ದೂರ ಮಾಡದಂತೆ ಕಾಪಾಡು. ತಂದೆಯಾದ ದೇವರೇ, ಪ್ರತಿಯೊಬ್ಬರೂ ನಿನ್ನ ವಾಕ್ಯದಿಂದ ಸ್ಪರ್ಶಿಸಲ್ಪಟ್ಟು ನಿನ್ನ ಸುವಾರ್ತೆಯ ಪ್ರಕಾಶವನ್ನು ಹೊಂದಿದವರಾಗಿ ಯೇಸುವೆ ನಿನ್ನನ್ನೇ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನವು ನಮ್ಮನ್ನು ಆತ್ಮದಲ್ಲಿ ಬಲಪಡಿಸಿದೆಯಲ್ಲವೇ? ಆದುದರಿಂದ ಈ ಅದ್ಭುತವಾದ ಸೇವೆಯನ್ನು ಬಲಪಡಿಸುವಲ್ಲಿ ನಾವು ನೀಡುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ.